ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸುಲಭವಾಗಿ ರುಚಿಯಾದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ 100% ಟ್ರೈ ಮಾಡಿ. ಈ ರೆಸಿಪಿ ತುಂಬ ರುಚಿಯಾಗಿತ್ತು. ಬರೀ 20 ನಿಮಿಷ ಅಥವಾ ಅರ್ಧ ತಾಸಿದ್ರೆ ಸಾಕು. ಈಗ ಮಾಡುವ ವಿಧಾನ: ಮೊದಲು 1 ಕಪ್ ಅವಲಕ್ಕಿ. ನೀವು ಯಾವ ಕಪ್ ಅಳತೆಯಲ್ಲಿ ಕೂಡ ನಿಮಗೆ ಇಂಗ್ರೀಡಿಯೆಂಟ್ ಹೆಚ್ಚು ಕಡಿಮೆ ಹಾಕೋಬೋದು. ಈಗ ನಾ ತೋರಿಸ್ತಾ ಇದ್ದೀನಿ. 1 ಕಪ್ ಈಗ ಅವಲಕ್ಕಿ ಹಾಕೊಂಡ್ವಿ. ಹಾಗೆ ಇಲ್ಲಿ ಅರ್ಧ ಕಪ್ ರವೆ ತೊಗೊಂಡಿದ್ದೀವಿ. ಹಾಗೆ ಆ ಕಪ್ಪಿನ ಅಳತೆಯಲ್ಲಿನೇ ಅರ್ಧ ಕಪ್ಗಿಂತ ಜಾಸ್ತಿ ಮೊಸರು ತೊಗೊಂಡಿದ್ದೀವಿ. ನಾವೆಲ್ಲ ಆ ಕಪ್ಪಿನ ಅಳತೆಯಲ್ಲಿನೇ ಮಾಡಾಕತ್ತೀವಿ. ನೀವು ಯಾವ ಕಪ್ ಫಸ್ಟಿಗೆ ಯೂಸ್ ಮಾಡ್ತಾರಲ್ಲ ಅದೇ ಕಪ್ಲೇ ಅಳತೆ ಮಾಡ್ಕೋಬೇಕಾಕೈತಿ. ಈಗ 2 ಕಪ್ ನೀರು ಹಾಕ್ಕೊತಿದ್ದೀವಿ ಅದೇ ಕಪ್ಪಿನ ಅಳತೆಯಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಮೊದಲ ಬಾರಿ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 10 ನಿಮಿಷನ ನೆನೆಯೋಕ್ಕೆ ಇಡಬೇಕು. ಈಗ 10 ನಿಮಿಷ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ. 10 ನಿಮಿಷ ಆದಗೂಡಲೇ ಈ ಥರ ಆಗಿರುತ್ತೆ. ಇದನ್ನು ದೋಸೆ ಹದದ ರೀತಿ ನಾವು ದೋಸೆ ಮಾಡ್ತೀವಲ್ವ ಆ ಹದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಈ ಥರ ನೋಡಿ, ದೋಸೆ ಹದದಲ್ಲಿ ನೀವು ರುಬ್ಕೋಬೇಕು. ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು ದೋಸೆ ಹದದಲ್ಲಿ ರುಬ್ಬಬೇಕು. ಹಾಗೆ ನೀವು ವಿಡಿಯೋ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮುಂದೆ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಖಂಡಿತ ನನಗೆ ಸಜೆಸ್ಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ಹಾಗೆ ಅರ್ಧ ಸ್ಪೂನ್ ಅಡುಗೆ ಸೋಡಾವನ್ನು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಈಗ ನಾವು ಇದನ್ನು 10 ನಿಮಿಷ ಮತ್ತೆ ನೆನೆಯಲು ಇಡಬೇಕು. ಟೋಟಲ್ 20 ಮಿನಿಟ್ಸ್. ಮುಂಚೆ 10 ನಿಮಿಷ, ಈಗ 10 ನಿಮಿಷ. ಈಗ 10 ನಿಮಿಷ ಆದ ನಂತರ ಈ ಥರ ಆಗಿರುತ್ತೆ ಬ್ಯಾಟರ್. ನೋಡಿ ತೋರಿಸ್ತಾ ಇದ್ದೀವಿ. ನೋಡಿ ಈ ಥರ ಆಗಿರುತ್ತೆ. ನಾವು ಸಾದಾ ದೋಸೆ ಹೇಗೆ ಮಾಡ್ತೀವಲ್ವ ಅದೇ ರೀತಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಹಾಗೆ ನೀವು ಈಗ ನೆಕ್ಸ್ಟ್ ಪ್ರೊಸೆಸ್ ದೋಸೆಯನ್ನು ಹಾಕೋದು. ನೀವು ಪ್ರತಿ ಸಲ ದೋಸೆ ಹೇಗೆ ಮಾಡ್ತೀರಲ್ವ ಅದೇ ಥರ ಅದೇ ತವದಲ್ಲಿ ನೀವು ಮಾಡ್ಬೋದು. ನಮ್ಮ ಮನೇಲಿ ಕೆಬ್ಬಿಣದ ತವ ಇರೋ ಕಾರಣ ನಾವು ಮೊದಲು ಚೆನ್ನಾಗಿ ಎಣ್ಣೆ ಹಚ್ತೀವಿ. ಅದಕ್ಕಾದ ನಂತರ ಒಂದು ಸ್ವಲ್ಪ ನೀರು ಚಿಮ್ಮಡಿಸಿ ಆಮೇಲೆ ದೋಸೆಯನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆಯನ್ನು ಹಾಕಿ ನಾವು 2 ಕಡೆ ಹೊಳೆಸಿ ತೆಗಿತೀವಿ. ನಿಮ್ಮ ಮನೆಯಲ್ಲಿ ನೀವು ದೋಸೆ ತವದಲ್ಲಿ ಯಾವ ರೀತಿ ಮಾಡ್ತೀರಲ್ವ ಸೇಮ್ ಅದೇ ಮೆಥಡ್ ಮಾಡಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕೆಬ್ಬಿನ ತವ ಇದ್ದರೆ ನೀವು ಈ ಮೆಥಡ್ ಫಾಲೋ ಮಾಡ್ಬೋದು. ಹಾಗೆ ನಿಮಗೆ ಮುಂದೆ ಯಾವ ವಿಡಿಯೋ ಬೇಕು ಅಂತ ಖಂಡಿತ ಹೇಳಿ. ಹಾಗೆ ಮುಂದೆ ಯಾವ ಥರ ರೆಸಿಪಿ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ. ನೋಡಿ ಎಷ್ಟು ರುಚಿಯಾಗಿ ಕಾಣ್ತಾ ಇದೆ ಅಲ್ವಾ ದೋಸೆ. ಈಗ ನಾವು ಸೆಕೆಂಡ್ ಟೈಮ್ ಮಾಡುವಾಗ ಬರೀ ನೀರಷ್ಟೇ ಚಿಮ್ಮಡಿಸ್ತೀವಿ, ಆಮೇಲೆ ದೋಸೆ ಹಾಕಿ ಎಣ್ಣೆ ಹಾಕ್ತೀವಿ. ನಮ್ಮದು ಫಸ್ಟ್ ದೋಸೆ ಒಂದು ಸ್ವಲ್ಪ ಇದಾಗಿರುತ್ತೆ ಪ್ರತಿ ಸಲ, ಆದರೆ ಸೆಕೆಂಡ್ ಥರ್ಡ್ ದೋಸೆ ಚೆನ್ನಾಗಿ ಬರುತ್ತೆ, ನಮ್ಮದು ಏಳುತ್ತೆ. ನೋಡಿ ರುಚಿಯಾದ ದೋಸೆ, ಇನ್ಸ್ಟಂಟ್ ದೋಸೆ ರೆಡಿ ಆಗಿದೆ. ಒಂದು ಸಲ ಖಂಡಿತ ಟ್ರೈ ಮಾಡಿ.